ಹಾಯ್ ಗೈಸ್, ನೋಡ್ರಿಪ್ಪ ನಮ್ಮ ಮಮ್ಮಿ ಅಂತ ಇವತ್ತು ಅಚಾನಕ್ಕಾಗಿ ಊರಿಗೆ ಹೋಗಿಬಿಟ್ಟಾರೆ. ಹಾಗಾಗಿ ನಮ್ಗೆ ಅಡುಗೆ ಒಳಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ವಲ್ತಿತ್ರಿ. ಮತ್ತು ನಾನು ಅಂದೆ ರೀ ಸ್ವಲ್ಪ ಚಿಕನ್ ತರಿಸಿ ಅದನ್ನು ಮಾಡಿಬಿಡೋಣ ತಗೋ ಅಂತ ಹೇಳಿ. ಹಾಗಾಗಿ ನಾವು ಚಿಕನ್ ತರಿಸಿದ್ವಿ ರೀ. ಅದ್ರೊಳಗೆ ನಾನಿಲ್ಲೇ ಸ್ವಲ್ಪ ಚಿಕನ್ ತಗೊಂಡೇನಿ ರೀ. ಇದನ್ನು ನಾನು ಏನು ಮಾಡ್ತೇನಪ್ಪ ಅಂತಂದ್ರೆ ಚಿಕನ್ 65 ಕಬಾಬ್ ಮಾಡ್ತೇನೆ ರೀ. ನಾನು ಅಂದರೆ ಚಿಕನ್ ಕಬಾಬ್ ಮಾಡತ್ತೇನೆ ರೀ. ಅದಕ್ಕೆ ನಾನು ಇದ್ರೊಳಗೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡೇನಿ ರೀ. ಅದಾದಮೇಲೆ ಸ್ವಲ್ಪ ಅರ್ಶಿನದ ಪುಡಿ ಹಾಕೊಳ್ಳೋಣ ರೀ. ಆಮೇಲೆ ಸ್ವಲ್ಪ ಗರಂ ಮಸಾಲೆನೂ ಹಾಕೊಳತ್ತೇನೆ ರೀ. ನಾನು ನಿಮ್ಮ ಕಡೆ ಧನಿಯಾ ಪೌಡರ್ ನೀವು ಅದನ್ನು ಹಾಕೋರಿ. ಆಮೇಲೆ ಮತ್ತು ನಾನಿಲ್ಲಿ ಚಿಕನ್ 65 ತೊಗೊಂಡೇನಿ ರೀ. ಕಬಾಬ್ ಮಸಾಲ ಅಂತಲೂ ಸಿಗುತ್ತೆ, ಆಮೇಲೆ ಚಿಕನ್ 65 ಅಂತಲೂ ಸಿಗುತ್ತೆ. ನಾನು ಚಿಕನ್ 65 ತೊಗೊಂಡೇನಿ ರೀ. ಅದಾದಮೇಲೆ ಇದ್ರೊಳಗೆ ಸ್ವಲ್ಪ ಉಪ್ಪು ಮತ್ತು ಅಚ್ಕಾರದ ಪುಡಿ ಹಾಕೊಳ್ಳೋಣ ರೀ. ಅದಾದಮೇಲೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡೇನಿ ರೀ. ನಾನು ಒಂದು ನಿಂಬೆಹಣ್ಣು ಹಿಂಡ್ಕೊಂಡೇನಿ ರೀ. ಅದಾದಮೇಲೆ ಇದ್ರೊಳಗೆ ನಾನು ಸ್ವಲ್ಪ ಕಾರ್ನ್ಫ್ಲವರ್ ಹಿಟ್ಟು ಹಾಕೊಳತ್ತೇನೆ ರೀ. ಕಾರ್ನ್ಫ್ಲವರ್ ಹಿಟ್ಟು ನಾವು ಹಾಕೊಂಡ್ವಿಪ್ಪ ಅಂತಂದ್ರೆ ಇದು ಫುಲ್ ಕ್ರಿಸ್ಪಿ ಆಗುತ್ತೆ ರೀ. ಆಮೇಲೆ ಮತ್ತು ಟೇಸ್ಟು ಕೂಡ ಆಗುತ್ತೆ ರೀ. ಬೇಕಂದ್ರೆ ನೀವು ಇದ್ರೊಳಗೆ ಒಂದು ಎಗ್ ಕೂಡ ಹಾಕೋಬೋದು ರೀ. ಆಮೇಲೆ ಮತ್ತು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಇಟ್ಬಿಡೋಣ ರೀ ಸೈಡಿಗೆ. ಆಮೇಲೆ ಮತ್ತು ನಾನಿಲ್ಲಿ ಏನು ತೊಗೊಂಡೇನಪ್ಪ ಅಂತಂದ್ರೆ ಒಂದು ಬಾಳ್ಗೆ ಗ್ಯಾಸ್ ಮೇಲೆ ಇಟ್ಟೇನಿ ರೀ. ಆಮೇಲೆ ಮತ್ತು ನಾನಿಲ್ಲಿ ಕೊಬ್ಬರಿ, ಟೊಮ್ಯಾಟೊ, ಅಲ್ಲ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ತೊಗೊಂಡೇನಿ ರೀ. ಇವಾಗ ಇದನ್ನೆಲ್ಲ ಕೂಡ ಮಿಕ್ಸಿ ಮಾಡ್ಕೊಂಡ್ಬಿಡೋಣ ರೀ. ಇಲ್ಲಿ ನೋಡಿರಿ ನಾನು ಇವಾಗ ಮಿಕ್ಸಿಗೆ ಹಾಕೊಂಡೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಮಿಕ್ಸಿ ಮಾಡಿದೆ ರೀ ನಾನು. ಇವಾಗ ಇಲ್ಲಿಗೆ ಬಿಸಿ ಬಿಸಿ ರೊಟ್ಟಿ ಮಾಡತ್ತಾಳ್ರಿ. ಎಷ್ಟು ಮಾಡತ್ತಿ? 5 ಸಾಕಾಗ್ತಾವ? ಎಲ್ಲ ಕಡಕ್ ರೊಟ್ಟಿ ಹಂಗದಾವ. ಇವಾಗ ಪಟ ಅಂತ ಹೇಳಿ ಚಿಕನ್ ಗ್ರೇವಿ ಮಾಡ್ಕೊಂಡ್ರಿ. ಇಲ್ಲಿ ನಾನು ಒಂದು ಡಬ್ರಿ ಇಟ್ಟೇನಿ ರೀ. ಅದರೊಳಗೆ ಎಣ್ಣೆ ಹಾಕೋದು ನೋಡಿ. ಇವಾಗ ಇದ್ರೊಳಗೆ ಚಿಕನ್ ಹಾಕೊಂಡು ನೋಡ್ರಿ. ಆಮೇಲೆ ಮತ್ತು ಇದ್ರೊಳಗೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿ ಇಟ್ಬಿಡೋಣ್ರಿ ಸ್ವಲ್ಪ ಹೊತ್ತು. ಇಲ್ಲಿ ನೋಡ್ರಿ ನಾನು ಚಿಕನ್ ಎಲ್ಲ ಕುದಿಸ್ಕೊಂಡೆ ರೀ. ಮತ್ತು ನಾನು ಇಲ್ಲಿ ಒಂದು 4 ಪೀಸ್ ಸೈಡ್ ಸಪ್ರೇಟ್ ಇಟ್ಟೇನಿ ರೀ. ಯಾಕೆ ಅಂತಂದ್ರೆ ಅಜ್ಜಿಗೆ ಸ್ವಲ್ಪ ಖಾರ ಎಲ್ಲ ಕಡಿಮೆನ ಹಾಕಿ ಮಾಡಿ ನನಗೆ ಸ್ವಲ್ಪ ಅಂತಂದ್ರಿ. ಅದಕ್ಕೆ ಅವ್ರಿಗೆ ಸ್ವಲ್ಪ ಖಾರ ಕಡಿಮೆನ ಹಾಕೋಣ ಅಂತಂದ್ರೆ ಈ ಸೈಡ್ ಇಟ್ಟೇನಿ ರೀ. ಮತ್ತು ನಮಗೆ ಇಲ್ಲಿ ಇಟ್ಟೇನಿ ರೀ. ಸ್ವಲ್ಪ ನಾವು ಜಾಸ್ತಿ ಖಾರ ತಿಂತೇವಲ್ಲ ರೀ, ಅದಕ್ಕೆ ನಮ್ದು ಇಲ್ಲಿ ಇಟ್ಟು ಕರೆಕ್ಟ್ ಮಸಾಲೆ ಹಾಕ್ತೇನೆ ರೀ ಇದ್ರೊಳಗೆ. ಇಲ್ಲಿ ನೋಡ್ರಿ ನಾನು ಇದ್ರೊಳಗೆ ಗರಂ ಮಸಾಲ ಮತ್ತು ಖಾರದ ಪುಡಿ ಹಾಕಿದೆ ರೀ. ಉಪ್ಪು ಹಾಕಿಲ್ಲ ರೀ, ಯಾಕಂದ್ರೆ ಫಸ್ಟ್ ಹಾಕಿದ್ವಲ್ಲ ರೀ ನಾವು ಅದನ್ನು ಕುದಿಸೋಬೇಕಾದ್ರೆ, ಅದಕ್ಕೆ ಹಾಕಿಲ್ಲ ರೀ. ಮತ್ತು ಇದ್ರೊಳಗೆ ಮತ್ತು ನಾನು ಮಸಾಲೆ ಹಾಕಿ ನೀರು ಹಾಕೀನಿ ರೀ. ನಗ್ಸಾದಳ್ರಿ ಇಟ್ಕೊಂತ. ಗರಂ ಮಸಾಲ ಮತ್ತು ಖಾರದ ಪುಡಿ ಹಾಕೇನಿ ರೀ ನಾನು ಇದ್ರೊಳಗೆ. ಅದ ಮತ್ತು ಎಣ್ಣೆ ಒಳಗೆ ಹಾಕೇನಿ. ಮತ್ತು ನಾನು ಆಕಿ ಬಂದಿದ್ದಿಲ್ಲ ರೀ. ಇವಾಗ ಬಂದು ಏನು ಹಾಕಿ ಏನಿಲ್ಲ, ಏನು ಕಾಣಿಸವಲ್ತು ಅನ್ಕೊಂಡು ನಿಂತಾಳ್ರಿ ಆಕಿ. ಇವಾಗ ನಾನು ಸ್ವಲ್ಪ ನೀರು ಹಾಕೇನಿ ರೀ. ಇವಾಗ ಕುದಿಯೋ ತನಕ ಬಿಡೋಣ ರೀ. ಅದು ಕುದಿಯೋಬೇಕಾದ್ರೆ ಸ್ವಲ್ಪ ಹುಂಚಿ ಹುಳಿ ಹಾಕಿಬಿಡೋಣ ರೀ, ಟೇಸ್ಟಿ ಆಗುತ್ತೆ. ಆಮೇಲೆ ಮತ್ತು ನಾ ಇಲ್ಲಿ ಏನು ಮಾಡೇನಪ್ಪ ಅಂತಂದ್ರೆ ಅದು ಎರಡೂ ಕುದಿಯತೈತೆ ರೀ. ಇಲ್ಲಿ ಎಣ್ಣೆ ಒಳಗೆ ಸ್ವಲ್ಪ ಖಾರ ತೊಗೊಂಡೇನಿ ರೀ ನಾನು. ಕುದಿಯೋಬೇಕಾದ್ರೆ ಸ್ವಲ್ಪ ಇದ್ರೊಳಗೆ ಹಾಕ್ಬಿಡ್ತೇನೆ, ಅಂದರೆ ಟೇಸ್ಟಿ ಆಕೈತೆ ರೀ ಅದು. ಇಲ್ಲ ಇದ್ರೊಳಗೂ ಸ್ವಲ್ಪ ಹಾಕೊಳ್ಳೋಣ ರೀ. ಇಲ್ಲಿ ನೋಡ್ರಿ ನಾನು ಇದನ್ನು ಮಸಾಲೆ ಹಾಕಿ ಇಟ್ಟಿದ್ನಲ್ಲ ರೀ ಕಬಾಬಿಗೆ. ಇವಾಗ ಇದನ್ನು ಫ್ರೈ ಮಾಡ್ಕೊಂಡ್ಬಿಡೋಣ ರೀ. ಇಲ್ಲಿ ಕ್ರಿಸ್ಪಿ ಕಬಾಬ್ ರೆಡಿ ಆಗತ್ತು ರೀ. ಆದರೆ ಕಬಾಬಿಗೆ ಸ್ವಲ್ಪ ಇಟ್ಟಿದ್ಲು ರೀ ಈಗ. ಯಾಕರ್ಷ ಅಂದ್ರೆ ಅಜ್ಜಿಗೆ ಬೇರೆ ಸಪ್ರೇಟ್ ಸಪ್ಪನ್ ಮಾಡೋದಿತ್ತಲ್ಲ ರೀ, ಹಾಗಾಗಿ ಕಬಾಬ್ ಜಾಸ್ತಿ ಮಾಡಲಿಲ್ಲ ನೋಡಿರಿ. ಇದಕ್ಕೇನು ಜಾಸ್ತಿ ಹಾಕಿಲ್ಲ ರೀ. ಏನೇನು ಹಾಕ್ಯಾರ್ಷ ಇದಕ್ಕೆ? ಸ್ವಲ್ಪ ಹಾಕ್ಯಾಡ್ರಿ. ಹೇಳಂತ್ರಕ್ಕೆಲ್ಲ ಮಾಯಿನಂತಿನ ತಾಳಿ. ಇಲ್ಲಿ ನೋಡ್ರಿ ನಾನು ಚಿಕನ್ ಎಲ್ಲ ಮಾಡಿದ್ನಂತ ಇವಾಗ ಎಲ್ಲರಿಗೂ ಊಟಕ್ಕೆ ಕೊಟ್ಟೈತಿ. ಊಟ ಮಾಡತ್ತಾರ. ನಮ್ಮ ಸುಲ್ತಾನ್ ಬೇನು ಬಂದಿದ್ದಾರೆ, ಅವನು ಊಟ ಮಾಡತ್ತಾನ. ಹೆಂಗಾಗೈತೆ ಎಲ್ಲ? ಚಲೋ ಆಗೈತೆಲ್ಲ? ಭಾಳ ಚಲೋ ಮಾಡ್ತಿದ್ದಿ ನೀನು. ಅಡ್ಗ್ಯಾಗ 1 ನಂಬರ್. ನಮ್ಮ ಮನುಷ್ಯ ಅಡ್ಗೆ ಮಾಡಿದ್ರಾಗ ಅನ್ಕಾಗ 1 ನಂಬರ್ ನೋಡ್ರಿ. ಬೇಕಾದ ಮಾಡಕ್ಕೆ ಹಚ್ಚಿರಿ, ಎಲ್ಲದಕ್ಕೂ 1 ನಂಬರ್ ಅಡ್ಗೆ ಮಾಡ್ತಾಳೆ. ನಮ್ಮ ಮನ್ಯಾನ ಮಕ್ಳು ಹಂಗ್ರಿ, ಎಲ್ಲವೂ ಹೆಣ್ಮಕ್ಳು. ಹೌದ್ರಿಪ್ಪ, ಎಲ್ಲರೂ ಹಂಗಾರಿ. ಹೆಂಗಾಗಿತ್ತು ಸುಲ್ತಾನ್ ಬೇ? ಚಲೋ ಆಗೈತ್ರ? ಹಾಂ, ಅದು ಸ್ವಲ್ಪ ಕಬಾಬ್ ಇನ್ನೊಂದು ಸ್ವಲ್ಪ ಕರಿಯಾತಾಳ್ರಿ ಆಕಿ. ಆಗಿದ್ರೆ ಅದ ಮತ್ತು ಇವಾಗ ತೊಗೊಂಡು ಹೋಗಂತು ಹೊರಗೆ. ಹಾಂ, ನೀನೊಬ್ಬಿಗೆ ಅಷ್ಟು ತಿಂತೀಯಾ? ಇಲ್ಲ, ಇವ್ಯಾಡು ಯಾರು ತಪ್ಪು ತಿನ್ವಾ. ಆಮೇಲೆ ಮತ್ತು ನಾನು ಮಾಡಿರ್ತಕ್ಕಂಥ ಚಿಕನ್ ಗ್ರೇವಿ, ಚಿಕನ್ 65 ಎಲ್ಲರೂ ಚಲೋ ಆಗೈತೆ ಅಂದ್ರಿ. ನೀವು ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿರಿ. ಮತ್ತು ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.